ಅಂದ್ರೆ ಇತರರ ಹಾಗೆ ಇವರು ಜೀವಿಸ್ತಾ ಇಲ್ಲ, ಇತರರ ಹಾಗೆ ಇವರು ಬದುಕ್ತಾ ಇಲ್ಲ, ಇತರರ ಹಾಗೆ ಇವರು ಬಾಳ್ತಾ ಇಲ್ಲ. ಅವ್ರು ಸುಳ್ಳು ಹೇಳ್ತಾರೆ, ಇವರು ಸುಳ್ಳು ಹೇಳ್ತಾ ಇಲ್ಲ. ಅವ್ರು ಕಳ್ತನ ಮಾಡ್ತಾರೆ, ಇವ್ರು ಕಳ್ತನ ಮಾಡ್ತಾ ಇಲ್ಲ. ಅವ್ರು ಕೊಲೆ ಮಾಡ್ತಾರೆ, ಇವ್ರು ಕೊಲೆ ಮಾಡ್ತಾ ಇಲ್ಲ. ಅವರುಗಳಂತೆ ಇವರು ಬದುಕ್ತಾ ಇಲ್ಲ, ಅವರುಗಳಂತೆ ಇವರು ಜೀವಿಸ್ತಾ ಇಲ್ಲ. ಇವರು ಪ್ರತ್ಯೇಕ ಉಳ್ಳವರಾಗಿ ನಾವು ದೇವರ ಮಕ್ಕಳೆಂಬುದಾಗಿ ಹೇಳಿ ಭಾವಿಸಿಕೊಂಡು ಅವರು ಜೀವಿಸ್ತಾ ಇದ್ದಾರೆ. ಅವರುಗಳಿಗೆ ಹೇಗೆ ಅಶುಭ ಬರಲಿಕ್ಕೆ ಸಾಧ್ಯ? ಆ ಒಂದು ವೇಳೆ ಅವರಿಗೆ ಅಶುಭನ ಕಟ್ಲೆ ಕೊಟ್ರೆ ಅದು ಆಗಲ್ಲ. ಕಾರಣ ಆ ರೀತಿ ಪ್ರತ್ಯೇಕವಾಗಿ ಜೀವಿಸುವಂತ ಜನಗಳ ಮೇಲೆ ದೇವರ ಕರ ಇದೆ. ಆ ರೀತಿ ಪ್ರತ್ಯೇಕವಾಗಿ ಜೀವಿಸುವಂತ ಸಂತತಿಯ ಮೇಲೆ ದೇವರ ಕರ ಇದೆ. ಆ ಕರ ಇರೋವರೆಗೂ ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಯಾವ ಶಕುನ ಮುಟ್ಟಕ್ಕಾಗಲ್ಲ, ಯಾವ ಶಾಪಗಳು ಮುಟ್ಟಕ್ಕಾಗಲ್ಲ, ಯಾವ ಅಶುಭವು ಮುಟ್ಟಕ್ಕಾಗಲ್ಲ.